ನಮ್ಮ ಅತ್ತೆ ಮನೆ ಅಂದ್ರೆ ನಮಗೆ ಒಂಥರ ಏನೋ ಒಂಥರ ಖುಷಿ. ಅದು ಎಲ್ಲ ಹ್ಯಾಪಿ ಹ್ಯಾಪಿಯಾಗಿರು. ಈ ಕಡೆಯಿಂದ ಹಿಂಗ ಹಾಯ್ ಗೈಸ್. ಓಕೆ, ನನ್ನೊಂದು ಇವಾಗ ಈವೆಂಟ್ ತರ ಗೈಸ್ ನೋಡಿ ಗೈಸ್, ಬ್ರೈಟ್ ಟೂಬಿಗೆ ನಾವು ಆಟೋಲ್ಲಿ ಹೋಗ್ತಾ ಇದೀವಿ. ಒಂದೇ ಒಂದು ಕಾರಲ್ಲಿ ಯಾರು ಬಿಡೋರಿಲ್ಲ. ಇವಳು ನನ್ನ ಮೈ ಮೇಲೆ ಕುತ್ಕೊಂಡಿದ್ದಾಳೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇವರಿಂದಾನೇ ಲೇಟ್ ಆಗಿರೋದು. ಈ ಥರ ನಾವು ಬ್ರೈಟ್ ಟೂಬಿಗೆ ಹೋಗ್ಬೋದಾ ಅಂತ ಗೊತ್ತಿಲ್ಲ. ಗೈಸ್, ನಮ್ಮ ಬ್ರೈಡ್ಗೆ ಬ್ರೈಟ್ ಟು ಬಿ ಇದು. ಸೊ ಇದನ್ನ ಅರೇಂಜ್ ಮಾಡಿದ್ದು ಐ ಲವ್ ಪಾರ್ಟಿ ಪ್ಯಾಲೇಸ್ ಅಂತ ಹೇಳಿ. ಈವನ್ ಅವರ ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮಲ್ಲಿ. ನಾನು ಅವ್ರನ್ನ ಕನೆಕ್ಟ್ ಮಾಡಿದೆ ಒಂದು 4 days ಮುಂಚೆ ಮಾತ್ರ ಅನ್ಸುತ್ತೆ. ಬಟ್ ಅವ್ರು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿಕೊಟ್ಟಿದ್ದಾರೆ. ಸೊ ಗೈಸ್, ನೋಡಿದ್ರಿ ಅಲ್ಲ, ಇದೇನೆ ಆ ಪಾರ್ಟಿ ಪ್ಯಾಲೇಸ್ ಅಂತ ಹೇಳಿ. ಈವನ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮ್ಗೇನಾದರೂ ಬರ್ಡೇಸ್ಗಾಗಿರ್ಬೋದು ಅಥವಾ ಆ್ಯನಿವರ್ಸರಿ, ಬ್ರೈಡ್ ಟು ಬಿ, ಏನೇ ನಿಮ್ಮದು ಈವೆಂಟ್ಸ್ ಇದ್ರೂ ಅವರು ಡೆಕೋರೇಷನ್ಸ್ ಎಲ್ಲ ಮಾಡಿಕೊಡ್ತಾರೆ. ಆ್ಯಂಡ್ ನಮ್ಮ ಬ್ರೈಡ್ಗೆ ಇದು ಸರ್ಪ್ರೈಸ್ ಥರ. ಅವಳಿಗೆ ಐಡಿಯಾನೇ ಇರಲಿಲ್ಲ. ಸೊ ನಾವು ಕರ್ಕೊಂಡು ಬಂದ್ವಿ ಒಳಗಡೆ. ನೀವು ಅವಳ ಎಕ್ಸ್ಪ್ರೆಷನ್ಸಲ್ಲೇ ನೋಡ್ಬೋದು. ಅವಳಿಗೆ ಪಾಪ ತುಂಬ ಖುಷಿ ಆಯಿತು ಎಲ್ಲ ನೋಡಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವರ ಅರೇಂಜ್ಮೆಂಟ್ಸ್ ಆಗಲಿ ತುಂಬ ನೀಟಾಗಿ ಎಲ್ಲಾನು ಡೆಕೋರೇಟ್ ಮಾಡಿದರು. ಆ್ಯಂಡ್ ಈ ಬ್ರೈಡ್ ಟು ಬಿ ಪ್ಲ್ಯಾನ್ ಆಗಿದ್ದು ಲಾಸ್ಟ್ ಮಿನಿಟಲ್ಲಿ, ಯಾಕೆಂದರೆ ಬೇರೆ ಬೇರೆ ಎಲ್ಲ ಕಮಿಟ್ಮೆಂಟ್ಸಿಂದ. ಸೊ ಹಾಗಾಗಿ ತುಂಬ ಕ್ಲೋಸ್ಡ್ ಸರ್ಕಲ್ನ ಮಾತ್ರ ನಾವು ಇನ್ವೈಟ್ ಮಾಡಿದ್ವಿ. ಲೈಕ್ ಯಾಕೆ ಅಂತಂದರೆ ತುಂಬ ಜನ ಬಂದರೂ ಅಷ್ಟೊಂದು ಚೆನ್ನಾಗಿರಲ್ಲ, ಮತ್ತು ತುಂಬ ಹತ್ರದವರೇ ತುಂಬ ಚೆನ್ನಾಗಿ ಜೊತೆಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ. ಲೈಕ್ ಕಸಿನ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು. ಸೊ ಅವರೆಲ್ಲ ಬಂದಿದ್ದರು. ಅದಕ್ಕೆ ಇನ್ನೊಂದೇನೆಂದರೆ ಇವರು ಊಟ ಮತ್ತು ಲಂಚ್ ಎಲ್ಲನೂ ಅರೇಂಜ್ ಮಾಡಿಸ್ತಾರೆ. ಸೊ ನಾವು ಮುಂಚೆ ಹೇಳಿರಬೇಕು, ಬಟ್ ನಾವು ಪ್ಲ್ಯಾನ್ ಮಾಡಿದ್ದು ಆಚೆನೇ ತಿನ್ನೋಣ ಅಂದ್ಕೊಂಡು. ಹಾಗಾಗಿ ನಾವೇನು ತೊಗೊಳ್ಳಿಲ್ಲ ಅಲ್ಲಿ. ನಾವು ಬರೀ ಈವೆಂಟ್ನ ಪ್ಲ್ಯಾನ್ ಮಾಡಿ ಈವೆಂಟಿಗೆ ಕರೆಕ್ಟ್ ಟೈಮ್ಗೆ ನಾವು ರೀಚ್ ಆದ್ವಿ. ಗೈಸ್, ಫುಲ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾವ ಕಡೆಯಿಂದ ಹಾಕೋದು? ಹ್ಯಾಪಿ ಬ್ರೈಡ್ ಈ ಕಡೆಯಿಂದ ಹಿಂಗ ಅಡ್ಡ ಬರ್ತಿದೆಯಲ್ಲ, ಈ ಕಡೆ ಸೈಡ್ ಇಂದ ಹಾಕು. ಹೌದು ಸರ್ಕ, ಸ್ವಲ್ಪ ಸರ್ಕಂಜಿ ಇಲ್ಲಿದೆ. Yeah, let's celebrate. ಸುಪ್ರೀಂ ಸಿಂಗು ಎಲ್ರಿಗೂ ತಿನ್ಸೋದು ಇರ್ಲಿ. ನಾನು ನೋಡ್ತೀನಿ.
ಒಳ್ಳೇದೆಲ್ಲ ಜಾಸ್ತಿ ಆಗಿದೆ. ಹಾ ಪುಟ್ಟಿ, ಹಾ ಹಾ ಬಾಬಾ. ಕರೆಕ್ಟ್ ಹೇಳ್ಬೋದು ಎಂಟ್ರದ್ದು ಬರ್ತದಂತ ಎಷ್ಟಿಗೆ Thank you. Thanks for this event. Thank you so much to all. Thank you so much. Thanks for coming. ಪಾಪ ಅಷ್ಟು ಟೈಮಲ್ಲಿ ರೆಡಿಯಾಗಿ ಬಂದಿರಲ್ಲ. ಸ್ವಲ್ಪ ಹ್ಯಾಪಿ ಆಗಿದೆ. ಹಾಯ್ ಗೈಸ್. ಓಕೆ, ನನ್ನೊಂದು ಇವಾಗ ಈವೆಂಟ್ ಥರ ನಿಮಗೆ ಕೀರ್ತನ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಬೇಕು. ಲೆಟ್ ಸ್ಟಾರ್ಟ್ ವಿತ್ ಸುಪ್ರಿಯಾ. ಶಿ ಈಸ್ ಅವರ್ ಬೆಸ್ಟ್ ಫ್ರೆಂಡ್. ಓಕೆ ಸುಪ್ರಿಯಾ, ಹೇಳು ಕೀರ್ತನ ಬಗ್ಗೆ ಏನು ಅನಿಸುತ್ತೆ? ಎಷ್ಟು ವರ್ಷದಿಂದ ನೋಡ್ತಾ ಇದೆಯಾ? ಹೇಗಿದೆ ಅವಳ ಜೊತೆ ಫ್ರೆಂಡ್ಶಿಪ್? ಎಷ್ಟು ಸರಿ ಹೊಡ್ಕೊಂಡಿದ್ದೀರಾ? ಆಲ್ಮೋಸ್ಟ್ ಚೈಲ್ಡ್ಹುಡ್ ಇಂದ ಫ್ರೆಂಡು. ಸೊ ಅದೇ ಬಾಂಡಿಂಗ್ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಐ ಹೋಪ್ ಕಂಟಿನ್ಯೂ ಆಗತ್ತೆ ಕೂಡ. ಅಷ್ಟೇ. ಸ್ಪೀಚ್ಲೆಸ್. ಅವಳ ಅಂದ್ರೆ ನಿನಗೆ ಇಷ್ಟ ಆಗೋದೇನು, ಇಷ್ಟ ಆಗದೆ ಇರೋದೇನು, ಆ ಥರ ಏನಾದ್ರು? ಏನು ಇಲ್ಲ, ಸ್ವಲ್ಪ ಇದಾಗ್ತಾಳೆ, ಏನೋ ಭಯ ಪಡ್ತಾಳಾ? ಅಲ್ಲ, ಪ್ಯಾನಿಕ್ ಆಗ್ತಾಳೆ. ಅದೊಂದು ಬಿಟ್ರೆ ಮಿಕ್ಕಿದ್ದೆಲ್ಲ ಡನ್. ಓಕೆ, ಥ್ಯಾಂಕ್ ಯು. ಕ್ಲಾಪ್ಸ್ ಹಾಕಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ವಿತ್ ಅಂಜಲಿ. ಒಂದು ನಿಮಿಷ ಇರೋ. ಅಂಜಲಿ ನಮ್ಮ ಕಸಿನ್. ಓಕೆ ಅಂಜಲಿ, ಸ್ಟಾರ್ಟ್. ನಿಂಗೆ ಕೀರ್ತನ ಬಗ್ಗೆ ಏನು ಅನ್ಸುತ್ತೆ? ನಮ್ಮ ಮಾವನ ಮಗಳು, ಕ್ಲೋಸೆಸ್ಟ್ ಡಿಯರೆಸ್ಟ್. is one of my favorite cousin. She's one of the down to earth person I have ever seen. ಏನಂತಾರೆ ಕ್ಯಾರೆಕ್ಟರು ಅಥವಾ ಅವಳಿರೋದೇ ವೇ ನಂಗೆ ಇಷ್ಟ ಆಗುತ್ತೆ. ಏನು ಇಷ್ಟ ಆಗಲ್ಲ? ಏನು ಏನು ಇಷ್ಟ ಆಗೋ ಥರ ಏನಿಲ್ಲ, ಎಲ್ಲಾನು ಇಷ್ಟನಾ? ಸೊ ಹ್ಯಾಪಿ ದಟ್ ಶಿ ಇಸ್ ಗೆಟಿಂಗ್ ಮ್ಯಾರಿಡ್. ಯಾವಾಗೂ ಹ್ಯಾಪಿ ಆಗಿರೋ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇವರು ಸುನೀತಾ, ಕೀರ್ತನ ಅವರ ಕಲೀಗ್. ಸೊ ಅವ್ರನ್ನ ಕೇಳೋಣ ಹೆಂಗೆ ಅವ್ರ ಇಷ್ಟ ಅಂತ ಹೇಳಿ. ನಿಮ್ಗೇನು ಅನ್ಸುತ್ತೆ ಕೀರ್ತನ ಬಗ್ಗೆ? ಆಕ್ಟಿವ್ ಇನ್ ಎವ್ರಿ ಆಕ್ಟಿವಿಟೀಸ್. ಸಿಕ್ಕಾಪಟ್ಟೆ ಆಕ್ಟಿವ್ ಅವಳು. ಬೈಕ್ ಅಂತ ಇರ್ತೀನಿ, ಯಾವ್ದನ್ನು ಬಿಟ್ಟು ಆಚೆ ಇರೋದಿಲ್ಲ. ಮೈಕ್ ಹತ್ರ ಇಸ್ಕೊಳ್ಳಿ ಅಷ್ಟೇ. ವಿನಯಶ್ರೀ ನಿನ್ನೆ ಕೋರುಟಕ್ಕೆ ಕರೆಸಿ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಎಲ್ಲ ಮಾಡಾಕಿದ್ದಾರೆ ಪಾಪ. ಸೊ ಮೈ ಕ್ಲೋಸ್ ಫ್ರೆಂಡ್. ಏನ್ ಇಷ್ಟ ಆಗಲ್ಲ ಕೀರ್ತು ಅಲ್ಲಿ ಹೇಳಿ? ನೀವು ಹತ್ರದಿಂದ ನೋಡಿದಿರಲ್ಲ ತುಂಬಾ. ಏನ್ ಇಷ್ಟ ಆಗಲ್ಲ ಅಂತ ಕೇಳ್ಬಾರ್ದು, ಹೇಳ್ಬೇಕು. ಅವಳಿಬ್ರು ಮಾಡ್ಕೋತಾಳೆ. ಇಷ್ಟ ಆಗಲ್ಲ, ತುಂಬಾ ಶಾರ್ಟ್ ಟೆಂಪರ್ಡ್. ಶಾರ್ಟ್ ಟೆಂಪರ್. ಐ ಡೋಂಟ್ ಥಿಂಕ್ ಸೊ. ಅದನ್ನೊಂದು ಇಂಪ್ರೂವ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಈಗ ಏನು ಸ್ಟಾರ್ಟ್ ಮಾಡಬೇಕು? ಕೀರ್ತನಕ್ಕನ ಬಗ್ಗೆ ಹೇಳ್ಬೇಕಾ? ಫಸ್ಟ್ ಆಫ್ ಆಲ್ ನಾನು ಮೇದಿನಿ, ಇವರ ಮಾವನ ಮಗಳು, ಇವಳು ನನ್ನ ಅತ್ತೆ ಮಗಳು. ಹೌದು. ನಾವು ಫಸ್ಟಿಂದ ಹೇಳಬೇಕು ಅಂದರೆ ಒನ್ಸ್ ಅಪಾನ್ ಎ ಟೈಮ್ ಚೈಲ್ಡ್ಹುಡ್ ಇಂದ ಎಲ್ಲರೂ ಜೊತೆಯಲ್ಲಿ ಕೂತಿ ನಮ್ಮ ಅತ್ತೆ ಮನೆ ಅಂದ್ರೆ ನಮಗೆ ಒಂಥರ ಏನೋ ಒಂಥರ ಖುಷಿ.
ಅದು ಎಲ್ಲ ಸಮ್ಮರ್ ವೆಕೇಶನ್ಗೆ ಆಮೇಲೆ ಎಲ್ಲರೂ ಜೊತೆ ಕೂತಿ ಊಟ ಮಾಡೋದು, ಜೊತೆಯಾಗಿ ಆಟ ಆಡ್ತಿದ್ದು, ಜೊತೆಯಾಗಿ ಬೆಳೆದಿದ್ದು, ಎಲ್ಲಾ ರೀತಿಲೂ ನಮಗೆ ಖುಷಿ ಕೊಟ್ಟ ಒಂದು ಬಾಂಧವ್ಯ ಅಂದ್ರೆ ಇದು. ಅಕ್ಕ ತಂಗಿರ್ ತರ ಇದ್ವಿ ನಾವು ಸಣ್ಣ ಇರುವಾಗಿಂದ. ಇವಾಗ ಅವ್ರದ್ದೊಂದು ನ್ಯೂ ಲೈಫ್, ನ್ಯೂ ಬಿಗಿನಿಂಗ್, ಎಲ್ಲ ನ್ಯೂ 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 ಥಿಂಗ್ಸ್ ಇರುತ್ತೆ. ಎಲ್ಲದಕ್ಕೂ ಒಳ್ಳೇದಾಗ್ಲಿ, ಎಲ್ಲದು ತುಂಬಾ ಖುಷಿಯಿಂದ ಕೂಡಿರ್ಲಿ ಎಲ್ಲದೂ ಕೂಡ. ಆಮೇಲೆ ಅವಳದು ಪರ್ಸ್ನಾಲಿಟಿ ಹೆಂಗೆ ಅಂದ್ರೆ, ನೀನ್ ಹಿಂಗೆ ಒಂದ್ ಹೆಲ್ಪ್ ಕೇಳ್ತಿದ್ಯಾ, ಏನಾರು ಒಂದ್ ಮಾಡ್ತಿದ್ಯಾ ಅಂದ್ರೆ ಯಾವ್ದಕ್ಕೂ ಇಲ್ಲ ಅಂದೋಳಲ್ಲ ಅವಳು. ಎಲ್ಲಾ ರೀತಿಲೂ ನಮ್ಗೆ ಒಂದು ರಿಲೇಶನ್ ಆಗಿ ಅಂತ ಅಲ್ಲ, ನಾವ್ಯಾರೋ ಅವಳಿಗೆ ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ನಾವು ಬಂದು ಕೇಳಿದಾಗ ಅವಳು ಯಾವ್ದಕ್ಕೂ ಇಲ್ಲ ಅಂತ ಅಂದಿಲ್ಲ ಇಲ್ಲಿವರೆಗೂ ಕೂಡ. ಹಾಗೆ ಅವಳು ಇರೋದು. ಅವಳದು ನೆಗೆಟಿವ್ ಹೇಳ್ಬೇಕು ಅಂದ್ರೆ ಇದೇ ಅವಳದು ನೆಗೆಟಿವ್. ಅವಳು ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಇದನ್ನ ಅವಳು ಅವಳಿಗೋಸ್ಕರ ಅವಳು ಇನ್ಮೇಲಿಂದ ಅವಳಿಗೋಸ್ಕರ ಅವಳು ಎಲ್ಲಾ ರೀತಿಲೂ ತನ್ ಖುಷಿನ ತಾನು ನೋಡ್ಕೊಂಡು, ಆಮೇಲೆ ಎಲ್ಲರ ಖುಷಿನೂ ನೋಡ್ಕೊಂಡು ಚಂದಂಗಿರ್ಲಿ. ನಮ್ದು ಬೆಸ್ಟ್ ವಿಶಸ್ ದೂರದಿಂದನೂ ಇರುತ್ತೆ, ಹತ್ರದಿಂದನೂ ಇರುತ್ತೆ, ಎನಿ ಟೈಮ್ ಇದ್ದೇ ಇರುತ್ತೆ. ಹ್ಯಾಪಿಯಾಗಿರು. ಥ್ಯಾಂಕ್ ಯು ಮೇದಿ, ಥ್ಯಾಂಕ್ ಯು ಸೋ Thank ಮಚ್. ಮಾತಾಡ್ತಾಳಂತೆ ಪಾಪ ಅವಳು. ಆಲ್ಮೋಸ್ಟ್ ನಾನು ಕೀರ್ತು ಚೈಲ್ಡ್ಹುಡ್ ಇಂದ ಫ್ರೆಂಡು. ಆ ಬಾಂಡ್ ಇವತ್ತಿನವರೆಗೂ ಕಂಟಿನ್ಯೂ ಆಗಿದೆ. ಐ ಹೋಪ್ ಇದನ್ನ ಕಂಟಿನ್ಯೂ ಆಗತ್ತೆ. ಮೇನ್ಲಿ ಹೇಳಬೇಕು ಅಂತ ಅಂದ್ರೆ ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಸುಪ್ಪಿ ಕಾಲ್ ಮಾಡಿದಾಗ ಕೀರ್ತು ರಿಸೀವ್ ಮಾಡಿ ಏನಾದ್ರು ಒಂದು ಸಜೆಷನ್ ಮಾಡ್ತಾಳೆ. ಕೀರ್ತು ಕಾಲ್ ಮಾಡಿದಾಗ ಸುಪ್ಪಿ ಏನಾದ್ರು ಹೇಳ್ತಾಳೆ. ಸೊ ಆಮೇಲೆ ಮನೆಗೆ ಆಲ್ಮೋಸ್ಟ್ ವೀಕ್ಲಿ 1 ಟೈಮ್ ಮೀಟ್ ಮಾಡೇ ಮಾಡ್ತೀವಿ. ಉದ್ದಕ್ಕಾಗಷ್ಟು ಗಾಸಿಪ್ ಮಾತಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಚೈಲ್ಡ್ಹುಡ್ ಇಂದು ಅದು ಇದು ಸಾಗರ ಸರೌಂಡಿಂಗ್ ಎಲ್ಲ ಮಾತಾಡ್ಕೊಂಡು ಬಂದು ಆಮೇಲೆ ಲಾಸ್ಟಿಗೆ ನಮ್ಮ ಹತ್ರ ಬರ್ತೀವಿ. ಬಂದೆ ಅದೇ ಮೇಕ್ ಓವರು, ಅದು ಸ್ಯಾರಿ ಕಲೆಕ್ಷನ್ನು, ಡ್ರೆಸ್ಸು. ಇವಳೇನಾದ್ರು ಡ್ರೆಸ್ ಕಲೆಕ್ಟ್ ಮಾಡಿದ್ರೆ ನಾನು ಲಿಂಕ್ ಕಳ್ಸು ಅನ್ನೋದು, ನಾನು ತಗೊಂಡ್ರೆ ಅವಳು ಲಿಂಕ್ ಕಳ್ಸು. ಸೊ ಹಾಗೆ ಪ್ಲಸ್ಸು ಮೈನಸ್ ಏನೂ ಇಲ್ಲ ಇವಳಲ್ಲಿ. ಸ್ವಲ್ಪ ಗರಿಬರಿ ಆಗ್ತಾಳೆ. ಅದೊಂದು ಸ್ವಲ್ಪ ಸರಿ ಮಾಡ್ಕೊಬಿಟ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ಮಾತೇ ಇಲ್ಲ. ಸ್ಪೀಚ್ಲೆಸ್. ಮದುವೆ ಆಗ್ತಿರೋದು ತುಂಬಾ ಖುಷಿ ಇದೆ. ಯಾವಾಗಲೂ ಖುಷಿಯಾಗಿರು. ಸ್ಟೇ ಹ್ಯಾಪಿ ಫಾರ್ ಎವರ್. ಚಂದವಾಗಿರು. ಥ್ಯಾಂಕ್ ಯು ಸೋ ಮಚ್. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ದೀಪಿಕಾ ಅವರು ಕೀರ್ತನ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಪ್ರಾನ್ಸ್ ಅಂಡ್ ಕಾನ್ಸ್ ಹೇಳಿ ಪ್ಲೀಸ್ ಗೈಡ್. ಹಾಯ್ ಗೈಸ್, ನನ್ನ ಹೆಸರು ದೀಪಿಕಾ. ಇವಳು ನನ್ನ ಫೇವ್ರೆಟ್ ಕಿಡ್ ಥರ, ತಂಗಿ ಥರ ಏನಿಲ್ಲ. ಸಿಕ್ಕಾಪಟ್ಟೆ ಇಷ್ಟ, ಬಟ್ ಅಷ್ಟೇ ಬೈತೀನಿ. ನಾನು ಎಷ್ಟು ಬೈತೀನಿ ಅಂದರೆ ಅವಳು ಹೆದರ್ಕೊಂತಾಳೆ ಫೋನ್ ರಿಸೀವ್ ಮಾಡೋಕ್ಕೆ, ಅಷ್ಟು ಬೈತೀನಿ. ಯಾಕೆ ಅಂತಂದರೆ ಲೈಕ್ ನೆಗೆಟಿವ್ಸ್ ಏನಂದರೆ ಅವಳು ತುಂಬ ಡಿಪೆಂಡ್ ಆಗಿದ್ದಾಳೆ. ನನಗೆ ಅದು ಇಷ್ಟ ಇಲ್ಲ. ಅವಳು ಸ್ವಲ್ಪ ಬೋಲ್ಡ್ ಆಗಬೇಕು, ಯಾರಿಗೂ ಹೆದರ್ಕೋಬಾರ್ದು, ಅದು ನಂಗೆ ತುಂಬ ಇದೆ. ಸೊ ಹಂಗಾಗಿ ನಾನು ಅವಳಿಗೆ ಯಾವಾಗಲೂ ಬೈತಾನೆ ಇರ್ತೀನಿ, ಅದು ಚೇಂಜ್ ಮಾಡ್ಕೊ ಅಂತೇಳಿ. ಅದು ಬಿಟ್ಟರೆ ನಾನು ಇಷ್ಟು ಒಳ್ಳೆ ಹುಡುಗಿ ಎಲ್ಲೂ ನೋಡಿಲ್ಲ. ಅಷ್ಟು ಒಳ್ಳೆ ಹುಡುಗಿ ಅವಳು. ತುಂಬ ನಾನು ಕೆಲವೊಂದ್ಸರಿ ಬೈದ್ರೆ ಸೆಲ್ಫಿಶ್ ಆಗು ನೀನು ಆ ಥರ ಅಂತ ಬೈತೀನಿ. ಅಷ್ಟು ಬಿಟ್ರೆ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ. ನಾನು ಎಲ್ಲೂ ನೋಡೇ ಇಲ್ಲ ಇವಳ ಥರ. ಈವನ್ ಪ್ರಮೋದ್ಗೆಲ್ಲ ಬಂದ್ಬಿಟ್ರೆ ಅಂತೂ ಅವ್ನು ಹೇಳ್ತಾನೆ, ಕೀರ್ತಿ ಥರ ಒಂದು ಹುಡುಗಿ ನಾನು ನೋಡೇ ಇಲ್ಲ, ಆ ಥರ ಇವಳು. ಸೊ ಸಿಕ್ಕಾಪಟ್ಟೆ ಇಷ್ಟ. ಮದುವೆ ಆಗ್ತಿದ್ದಾಳೆ, ತುಂಬ ಬೇಜಾರು. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಮನೇಲೆ ಮತ್ತೆ ಇರ್ತಾಳೆ ಅಂತೇಳಿ ಖುಷಿ. ಸೊ ಅದು ಬಿಟ್ರೆ ಇನ್ನೇನಿಲ್ಲ ಗೈಸ್. ಥ್ಯಾಂಕ್ ಯು. ನನಗೂ ತುಂಬಾ ಅಂದ್ರೆ ತುಂಬಾ ಮಾಡಿದಾಳೆ ಪಾಪ. ಅದೆಲ್ಲ ಕೌಂಟ್ಗೂ ಇಲ್ಲ ನನ್ನ ಹತ್ರ, ಅಷ್ಟು ಮಾಡಿದಾಳೆ ನನ್ಗೆ ಅಂತಲ್ಲ ಎಲ್ರಿಗೂನು. ಸೊ ಸಿಕ್ಕಾಪಟ್ಟೆ ಇಷ್ಟ. ಅಲ್ರಿ ಸಣ್ಣ ಮಗು ಅಲ್ರಿ. ಗೈಸ್, ನೀವು ನಾವೆಲ್ಲರೂ ಹೇಳಿದ ಮಾತು ಕೇಳಿಸ್ಕೊಂಡ್ರಿ. ಇವಾಗ ಬ್ರೈಡ್ ಏನ್ ಮಾತಾಡ್ತಾರೆ ಅಂತ ಕೇಳೋಣ, ಬನ್ನಿ. ಹಾಯ್ ಬ್ರೈಡ್. ಹಾಯ್, ಹೆಲೋ. ಏನ್ ನಿಮ್ಮ ಒಪಿನಿಯನ್? ಹೇಗಿತ್ತು ಸೆಲೆಬ್ರೇಷನ್? ಚೆನ್ನಾಗಿತ್ತಾ? ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ. ನಾನು ಗೆಸ್ ಮಾಡಿರಲಿಲ್ಲ. ನಾನು ಅನ್ಕೊಂಡಿದ್ದೆ ಮನೇಲಿ ಅರೇಂಜ್ ಮಾಡ್ತೀರಾ ಅಂತ. ಸೊ ನಾನು ಸರ್ಪ್ರೈಸ್ ಆಗಿದ್ದೆ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹಿಂಗೆಲ್ಲ ಸೀರಿಯಸ್ಲಿ ನನಗೆ ಇಲ್ಲಿ ಮಾಡ್ತೀರಂತ ಮುಂಚೆ ಗೊತ್ತಿರಲಿಲ್ಲ. ಫೈನಲ್ ಲಾಸ್ಟ್ ಎಂಡಿಗೆ ಗೊತ್ತಾಗಿದ್ದು ನನಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಈ ಇಯರಲ್ಲಿ ಬ್ರೈಡ್ ಆಗ್ತೀನಿ ಅಂತ ನಾನು ಕೂಡ ಗೆಸ್ಸೇ ಮಾಡಿರಲಿಲ್ಲ. ಇದು ಪ್ರಪೋಸಲ್ ಇದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್. ಅದು ಹೆಂಗೆ ಕ್ರಿಯೇಟ್ ಆಯಿತು, ಹೆಂಗೆ ಬಂತು, ಸ್ಟಿಲ್ ನನಗೂ ನಾನು ಒಂಥರ ಲೈಕ್ ಬ್ಲ್ಯಾಂಕ್ ಆಗಿದ್ದೀನಿ. ಗಿರೀಶ್ ಕೂಡ ಸೇಮ್ ಬ್ಲ್ಯಾಂಕ್ ಆಗಿದ್ದಾರೆ. ಆ್ಯಂಡ್ ಇದೊಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ವಿನಿ ಅಕ್ಕ, ಸುಪ್ಪಿ, ದೀಪಿಕಾ ಅಕ್ಕ, ಸೋನಿ ಅಕ್ಕ, ಅನ್ನಿ, ಮೇದಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಏನು ಹೇಳಬೇಕು? ಓಕೆ, ಎಲ್ಲರೂ ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರಾ. ಎಲ್ಲರೂ ಒಳ್ಳೊಳ್ಳೆ ಒಪಿನಿಯನ್ ಕೊಟ್ಟಿದ್ದೀರಾ. ಹೌದು, ನಾನು ತುಂಬ ಆ್ಯಕ್ಚುಲಿ ಡಿಪೆಂಡೆಂಟ್ ಆ್ಯಕ್ಚುಲಿ. ಅದು ಮಾತ್ರ ನಿಜವಾಗ್ಲೂ ಹೌದು.
ಓಕೆ ಫ್ಯೂಚರ್ ಡೇಸ್ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂತ ಬಿಟ್ಟು. ಆಮೇಲೆ ದೆನ್ ಮತ್ತೆ ಇರಬೇಕು. ಅಷ್ಟೇ ಅಷ್ಟೇ ಸಾಕು. ಫೈನಲ್ ನನಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾರೆ, ಅದೊಂದು ಇಟ್ಸ್ ಟ್ರೂ ಆ್ಯಕ್ಚುಲಿ. ತುಂಬ ಇಷ್ಟಪಡ್ತಾರೆ. ಅಂತ ಕರಿತೀನಿ ಅಂತಂದರೆ ಈಗ ನೈಟ್ ಮಿಡ್ ನೈಟ್ ಕೂಡ ಬರೋವಂತಹ ವ್ಯಕ್ತಿ ಆ್ಯಕ್ಚುಲಿ. ಆ ಥರ ತುಂಬ ನಾನು ಇಷ್ಟಪಡ್ತಾರೆ. ದಟ್ ಈಸ್ ಅ ಗ್ರೇಟ್ ಥಿಂಗ್. ಸೊ ಐ ಲವ್ ಹಿಮ್, ಐ ಲವ್ ಯು ಗಿರೀಶ್. ಓಕೆ ಥ್ಯಾಂಕ್ ಯು ಸೋ ಮಚ್. ಗೈಸ್ ನಾವೆಲ್ಲ ಬ್ರೈಟ್ ಟು ಬಿ ಮುಗಿಸಿ ಇವಾಗ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹತ್ರ ಒಂದೇ ಒಂದು ಕಾರ್ ಇಲ್ಲ. ಸೊ ಇವರೆಲ್ಲ ಆಟೋ ಕೇಳಕ್ಕೆ ಹೋಗ್ತಾ ಇದ್ದಾರೆ. ಆಟೋ ಕರ್ಕೊಂಡು ಹೋಗ್ಬಾರ್ದು. ಗೈಸ್ ನಮ್ಮದು ಬ್ರೈಟ್ ಟು ಬಿ ಮುಗೀತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಗೆ ಯಾರಿಗೂ ಕಾರ್ ಡ್ರೈವಿಂಗ್ ಬರಲ್ಲ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಆಟೋ ಕೂಡ ಇಲ್ಲ ಇಲ್ಲಿ. ಹಾಗೆ ಹೋಗ್ತಾ ಇದ್ದೀವಿ. ಸುಸ್ತಾಗ್ಬಿಟ್ಟಿದೆ. ಗೈಸ್ ನಾವು ಇವಾಗ ತಿನ್ನಕ್ಕೆ ಬಂದಿದ್ದೀವಿ. ಇದು ಫೇಮಸ್ ಹೋಟೆಲ್. ಇದ್ರಲ್ಲಿ ಕೊಡೋಣ ಅಂಜಿ. ಗೈಸ್ ನಮ್ಮ ಊಟ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಏನು ಇಲ್ಲವೇ ಇಲ್ಲ. ಕಿತ್ತು ಆ ಬ್ಯಾಗ್ ತೆಗಿ. ಇಲ್ಲಿ ಕೊಡಿ ಬ್ಯಾಗು. ನಾವೆಲ್ಲ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಉಳಿತೀರಾ? ಅಲ್ಲ ಇವಾಗಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅವಾಗಿನಗಿಂತ. ಗೈಸ್ ನಮಗೆ ಫೈನಲಿ ಕರ್ಕೊಂಡು ಹೋಗೋಕೆ ಕಾರ್ ಬಂದಿದೆ. ಇದೇ ನಮ್ಮ ಕಾರು. ಅವ್ರಿಗೆ ನಮ್ಮ ಮೇಲೆ ಕರುಣೆ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೈಸ್ ನಮಗೆ ಫೈನಲಿ ಕಾರ್ ಬಂದಿದೆ ಕರ್ಕೊಂಡು ಹೋಗೋಕ್ಕೆ. ಬೆಳಗ್ಗೆಯಿಂದ ಸಂಜೆಯಿಂದ ನಡೆದು ಲಾಸ್ಟಿಗೆ ನಮಗೆ ಕಾರ್ ಬಂದಿದೆ. ಸೊ ರಾಯಲ್ ಆಗಿ ಹೋಗ್ತಾ ಇದ್ದೀವಿ ಇವಾಗ. ಪಾಪ ಇವನು ನಮ್ಮ ಕಸಿನ್ ಅನಿಸುತ್ತೆ. ಇವನು ನಮ್ಮನ್ನು ಬಿಡ್ತಾ ಇದ್ದಾನೆ ನಮ್ಮ ಕಾರಲ್ಲೇ. ಏನಕ್ಕಿದ್ರೆ ನನ್ನ ತಮ್ಮ ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾನೆ. ಸೊ ಫೈನಲಿ ಗೈಸ್ ನಾವು ಮನೆಗೆ ಹೊರಟ್ವಿ. ನಮ್ಮ ಕಷ್ಟ ನೋಡೋಕ್ಕಾಗದೆ ನಮ್ಮ ಮನೆಯಿಂದ ಕಾರ್ ಕಳಿಸಿದ್ದಾರೆ. ಬಟ್ ನನ್ನ ತಮ್ಮ ಇರಲಿಲ್ಲ ಪಾಪ, ಅದಕ್ಕೆ ಅವನು ಯಾರನ್ನೋ ಅಡ್ಜಸ್ಟ್ ಮಾಡಿದ್ದಾನೆ. ಯಾರೋ ಅಲ್ಲ, ಅವನು ಕೂಡ ಕಸಿನ್. ಸೊ ಗೈಸ್ ಇದಾಗಿತ್ತು ನಮ್ಮ ಬ್ರೈಟ್ ಟು ಬಿ. ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಅ ನೈಸ್ ಡೇ.